क्या कर रही है तू यहाँ पे? हाँ? किसके साथ आई है तू? तेरे से बात कर रहा है ना? किसके साथ आई है तू? बाहर एकदम। हाँ? प्रकाश किसके साथ आई है तू? बाहर एकदम। किसके साथ आई किसके साथ आवाज तू? नीचे। किसके साथ आई है आवाज तू? नीचे। वही पूछे किसके साथ आई बाहर नीचे। किसके साथ आई है तू होटल में? की किसने दी तुझे? मास्टर की है मेरे पास। अच्छा किसके साथ आई है तू? तो की बनाने वाला है? वही मैं पूछ रहा हूँ किसके साथ आई किसी के है भी साथ आई हूँ, तुझे क्या मतलब है? और तू आया कैसे यहाँ पर, मुझे बता। कौन सा लड़का है जिसके साथ तू आई है? हाँ? ये जूता किसका है? हाँ? मान ले सैंडल तेरा, जूता किसका है? मुझे नहीं पता। पक्का लड़का है इसमें। प्रकाश कौन है? हाँ? ये अंडर ನೀನೇನು ಅಳಬೇಡ. ನವರಾತ್ರಿ ಮುಗಿಯೋತ್ತಿಗೆ ನಿನ್ನ ಮಗನ ಮದುವೆ ಆಗುತ್ತೆ, ಹೋಗೋದು ಕರೆಕ್ಟಾಗಿ 9 ದಿನ ಅವ್ರು ಹೇಳಿ 9 ದಿನದಲ್ಲಿ ನಡೀತು. ಆ ಥರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ. ನಾವು ಕೇಳಿದ ಪ್ರಶ್ನೆ ಕರೆಕ್ಟಾಗಿ ನಾವು ಅಂದ್ಕೊಂಡಿದ್ವಿ ಮನಸ್ಸಲ್ಲಿ, ಅದನ್ನೇ ನಾವು ಕೇಳೋಕ್ಕಿಂತ ಮುಂಚೆ ಅವರೇ ಕರೆದು ಒಳಗಡೆ ನೀಟಾಗಿ ಅದನ್ನೇ ಹೇಳು. 3 ಸಲ ಅಬೋಷನ್ ಆಗಿತ್ತು. ಇವ್ರು ಹೇಳ್ದಂಗೆ ತುಂಬಾ ಬದಲಾವಣೆಗಳು ನಮ್ಮ ಜೀವನದಲ್ಲಿ ಆಗಿದೆ. ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಂತೆಯಾಗಲು, ಸಂತಾನ ಸಮಸ್ಯೆ, ಮದುವೆ ವಿಳಂಬ, ಅತ್ತೆ ಸೊಸೆ ಕಲಹ, ಶತ್ರುನಾಶ, ಮಾಟ ಮಂತ್ರ, ವಾಮಾಚಾರ, ದಿಗ್ಬಂಧನ, ಇನ್ನು ಅನೇಕ ಸಮಸ್ಯೆಗಳಿಗೆ ಕಾಡು ದೇವಿಯ ವಿಶೇಷ ಪೂಜಾ ಶಕ್ತಿಯಿಂದ ಹಾಗೂ ನೊಂದು ಬಂದ ಭಕ್ತಾದಿಗಳಿಗೆ ಕಡಿಮೆ ಖರ್ಚಿನಲ್ಲಿ ಅತಿ ಶೀಘ್ರ ಪರಿಹಾರ ಮಾಡಿಕೊಡ್ತಾರೆ.